ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿರೋದು ಜಾರ್ಖಂಡ್ನ ಬೈದ್ಯನಾಥದಲ್ಲಿ. ಅದಕ್ಕೂ ಮುಂಚೆ ನಾವು ಬೈದ್ಯನಾಥಕ್ಕೆ ಬಂದಿದ್ದು, ಹಾಗೆ ಇಲ್ಲಿನ ದರ್ಶನ ಮಾಡಿದ್ದು ಸಹ ವಿಡಿಯೋ ಮಾಡಿದ್ದೀನಿ. ಅದನ್ನ ಹೋಗಿ ನೋಡ್ತಾ ಬನ್ನಿ, ಮತ್ತೆ ನಿಮಗೆ ಸಿಗ್ತೀನಿ. ಎಲ್ಲರೂ ಇವಾಗ ಜಾರ್ಖಂಡ್ಗೆ ಬಂದಿದ್ದೀವಿ. ಜಾರ್ಖಂಡಲ್ಲಿ ಮೇನ್ ಆಗಿರೋದು ಯಾವುದು, 12 ಜ್ಯೋತಿರ್ಲಿಂಗಗಳಲ್ಲಿ ಇನ್ನೊಂದು ಆಗಿರುವಂಥ ಬೈದ್ಯನಾಥಕ್ಕೆ ನಾವು ಬಂದಿರೋದು. ಇವಾಗ ನಾವು ಟೈಮ್ 6:30, ಎಲ್ಲರೂ ಸಹ ಬಂದು ನಿಂತಿದ್ದೀವಿ. ಇನ್ನೇನು ಮಾಡೋಣ, ಇಲ್ಲಿ ಇವಾಗ ರೂಮ್ನ ಬುಕ್ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ಇಲ್ಲಿಂದ ಹೋಗ್ಬೇಕಾಗಿರೋದು ಬೈದ್ಯನಾಥ್ಗೆ. ನಾವಿರೋ ಜಾಗದಿಂದ ಬೈದ್ಯನಾಥ್ಗೆ ಬರೀ ಇನ್ನು 500 ಮೀಟ್ರ್ ಅಷ್ಟೇ ದೂರ ಇರೋದು. ಇಲ್ಲಿಂದ ರೂಮ್ನ ಬುಕ್ ಮಾಡ್ಕೊಂಡಿರೋ, ಇಲ್ಲಿಂದ ಫ್ರೆಶ್ ಅಪ್ ಆಗಿ ನಾವು ಬೈದ್ಯನಾಥ್ನ ನೋಡಕ್ಕೆ ಹೋಗ್ಬೇಕು. ಎಲ್ಲರೂ ಇವಾಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ದೇವಸ್ಥಾನ ಹತ್ರಕ್ಕೆ ಹೋಗ್ಬೇಕು. ಎಲ್ಲರೂ ಸಹ ಫ್ರೆಶ್ ಅಪ್ ಆಗಿ ಎಲ್ಲ ಕೂತಿದ್ದೀವಿ. ಇನ್ನ 4 ಜನ ಇನ್ನೊಂದು ರೂಮಲ್ಲಿ ಇದ್ದಾರೆ, ಅದು ಕೆಳಗಡೆ ರೂಮಲ್ಲಿ ಇದ್ದಾರೆ. ಅದನ್ನೂ ಸಹ ಹೋಗಿ ಅವ್ರನ್ನ ತೋರಿಸ್ತೇನೆ. ಹಾಗೆ ಇದ್ರದ್ದು ಏನು ಪ್ರೈಸು, ಹಾಗೆ ಇದು ಎಷ್ಟು ನಿಯರೆಸ್ಟ್ ಅಲ್ಲಿ ಇದೆ ದೇವಸ್ಥಾನಕ್ಕೂ ಮತ್ತೆ ಈ ರೂಮ್ಗೂ, ಅದನ್ನೂ ಸಹ ಹೇಳ್ತೀನಿ. ಇವಾಗ ಬನ್ನಿ ಅವ್ರಿರೋ ರೂಮ್ಗೂ ಸಹ ಹೋಗೋಣ. ನಮ್ದು ಏನಾಗ್ಬಿಟ್ಟಿದೆ ಅಂದರೆ, ರೂಮು ನಾವಿರೋದು 2ನೇ ಫ್ಲೋರು, ಹಾಗೆ ಅವ್ರಿರೋದು 1st ಫ್ಲೋರು. ಆದರೆ ಪ್ರೈಸ್ ನೋಡ್ತಾ ಬಂದರೆ 8 ಜನಕ್ಕೆ ಒಂದು ಸ್ವಲ್ಪ ಫ್ರೆಂಡ್ಲಿಯಾಗೇ ಇದೆ, ಬಜೆಟ್ ಫ್ರೆಂಡ್ಲಿಯಾಗಿ. ಅದಕ್ಕೋಸ್ಕರ ನಾವು ಆರಾಮಾಗಿ ಬುಕ್ ಮಾಡ್ಕೊಂಡು ಇಲ್ಲಿಂದ ದೇವಸ್ಥಾನಕ್ಕೆ ಬರೀ 500 ಮೀಟ್ರ್ ಅಷ್ಟೇ ದೂರ ಇರೋದು. ಅದಕ್ಕೋಸ್ಕರ ನಾವು ಇಲ್ಲೇ ಬುಕ್ ಮಾಡಿದ್ದೀವಿ. ಅದರಲ್ಲೂ ಅಲ್ಲದೆ ಒಂದೊಂದು ಸಲ ಈ ಟೈಮಲ್ಲಿ ಒಂದೊಂದು ಸಲ ಬಂದಾಗ ರೂಮ್ಗಳು ಸಹ ಸಿಗಲ್ಲ. ಆದರೆ ನಮ್ಮ ಅದೃಷ್ಟಕ್ಕೆ ರೂಮ್ಗಳು ಸಹ ಸಿಕ್ಕಿದೆ. ಆದರೆ ರೂಮ್ ಸಿಕ್ಕಿರೋದು ಒಂದು ಸ್ವಲ್ಪ 2nd ಫ್ಲೋರು 1st ಫ್ಲೋರ್ ಸಿಕ್ಕಿದೆ, ಅದೊಂದೇ ಬೇಜಾರಾಗಿತ್ತು. ಆದರೆ ಇವಾಗ ಏನಿಲ್ಲ, ಇವಾಗ ನಾವು ಯಾವ್ರಿರೋ ರೂಮ್ ಹತ್ರನೂ ಹೋಗೋಣ ಎಲ್ಲಿದ್ದಾರೆ ಅಂತ. ನೋಡಪ್ಪ, ಇದು ನಾವಿರೋಂಥ ರೂಮು. ಇಲ್ಲಿ ಇನ್ನು ಇವಾಗ ಕೆಳಗಡೆ ಹೋಗ್ಬೇಕು. ಹೋಗ್ತಾ ಇದ್ದೀನಿ ರೂಮ್ ಹತ್ರಕ್ಕೆ. ಎಲ್ಲೋರಪ್ಪ ರೆಡಿ ಆಗಿದ್ದಾರೆ, ಏನು ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ರೆಡಿ ಆಗಿರ್ತಾರೆ ಅಂತಲೇ ಅನ್ಕೊಂಡಿರ್ತೀನಿ ನಾನು. ನಮ್ಮದು ಒಂದು ಸೇಮ್, ಅವ್ರ ಮೇಲೆ ನಮ್ಮದು ಕೆಳಗಡೆ, ನಮ್ಮದು ಮೇಲೆ ಇವ್ರದ್ದು ಕೆಳಗಡೆ. ತೆಗಿತಾನೆ ಇಲ್ಲ. ತೆಗೆದ್ರು ದಿಸ್ ಇಸ್ ರಾಕೇಶ್. ಇನ್ನ ನೋಡಿ, ಯಾರು ಸ್ನಾನ ಮಾಡಿದ್ರೆ ರೆಡಿ ಆಗ್ತಾನೆ. ಎಲ್ಲ ಹೆಂಗ್ ಮಲಗಿದ್ದಾರೆ ನೋಡಿ. ಎಲ್ಲ ರೆಡಿ ಆಗಿ ಮಲಗ್ಬಿಟ್ಟಾರ ತೆಗಿ. ಇವಾಗ ಇನ್ನು ಹೆಂಗೆ ನಮ್ಮ ನಶೆ ಹುಡುಗ ಹೆಂಗಿದಾನೆ ನೋಡಿ. ಮೇಲೆ ಎಲ್ಲರೂ ರೆಡಿಯಾಗಿ ಇವಾಗ ಬೈದ್ಯನಾಥ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಪಯಣ ನನ್ನ 5ನೇ ಜ್ಯೋತಿರ್ಲಿಂಗದ ದರ್ಶನಕ್ಕೆ ನಾವು ಹೋಗ್ತಾ ಇದ್ದೀನಿ. ಇವನದು 3ನೇದೇನೋ, ಇನ್ನು ಮಿಗ್ತವ್ರದ್ದು 4ನೇದು, ನಂದು ಒಬ್ಬಂದು 5ನೇದು. ಎಲ್ಲನೂ ಮುಗಿಸಿದ್ದೀನಿ. ಇನ್ನು ಎಷ್ಟಿರೋದು, ಇನ್ನು 7 ಜ್ಯೋತಿರ್ಲಿಂಗ ಐತೆ, ಅದನ್ನು ಸಹ ಮುಗಿಸ್ಬೇಕು. ಯಾವಾಗ ಟೈಮ್ ಸಿಗುತ್ತೋ ಆದರೆ ಈ ವರ್ಷದಲ್ಲಿ ಮುಗಿಸೋದು. ಆಗಲಿಲ್ಲ ಅಂದರೆ ಒಂದು ಸ್ವಲ್ಪ ನೆಕ್ಸ್ಟ್ ವರ್ಷಕ್ಕೂ ಮೂವ್ ಮಾಡಿಕೊಂಡು ಒಟ್ಟಿನಲ್ಲಿ 12 ಜ್ಯೋತಿರ್ಲಿಂಗನೂ ಮುಗಿಸ್ಬೇಕು. ಇವ್ರೇನಪ್ಪ ಇವರು ಇನ್ನೂ ಮಿಗ್ತವ್ರು ಬರಲೇ ಇಲ್ಲ. ಬರಲಿ, ಹೋಗ್ತಾ ವಿಡಿಯೋ ಮಾಡೋಣ. ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲಿ ದೇವಸ್ಥಾನದ ಹತ್ರ ಜನರಲ್ ಲೈನ್ಗೆ ನಾವು ದರ್ಶನಕ್ಕೆ ಹೋಗ್ತೀವಿ ಅಂದರೆ 9 ಅವರ್ ಆಯ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಏನಾದ್ರೂ ಅಮೌಂಟ್ನ ಪೇ ಮಾಡಿ 300 ರೂಪಾಯಿ ತಗೊಂಡು ಆಗೋದಕ್ಕೆ ಲೈನ್ಗೆ ಹೋಗ್ತಾರೆ ಅಂದರೆ 2 ಅವರ್ಸ್ ಬೇಕು. ಅದನ್ನು ಸಹ ದರ್ಶನ ಮಾಡೋದಕ್ಕೆ ಅಷ್ಟೊತ್ತು ಗಂಟೆ ನಮಗೆ ಟೈಮ್ ಆಗುತ್ತೆ ಅಂತ ನಾವಿವಾಗ ತಿಂಡಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ತಿಂಡಿ ಮಾಡಿಕೊಂಡು ಅದಾದ ನಂತರ ನಾವು ಬೈದ್ಯನಾಥ ಟೆಂಪಲ್ಗೆ ಹೋಗ್ತೀವಿ. ಹಾಗೆ ಇಲ್ಲೂ ಸಹ ಬಂದು ಎಲ್ಲರೂ ಸಹ ಅಮೌಂಟ್ನ ಕೇಳಿ ಒಳಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವರು ಇದು ಮಾಡ್ತಾರೆ. ಅದು ಸಹ ಇಲ್ಲಿ ಬಿಗ್ ಸ್ಕ್ಯಾಮ್ ನಡೆಯುತ್ತೆ. ಅದರಿಂದ ನೀವು ಅದಕ್ಕಂತೂ ಒಳಗಾಗ್ಬಿಡಿ. ಏನಕ್ಕಂದರೆ ಸ್ಕ್ಯಾಮ್ಗಳನ್ನ ಮಾಡ್ತಾರೆ. ಆದರೆ ನೀವು ಅವ್ರು ಹೇಳೋ ಮಾತುಗಳನ್ನ ಕೇಳ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ನೀವು ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ಯಾವುದು ಸರಿ ಅಂತ ನೋಡ್ಬಿಟ್ಟು ಅದಾದ ನಂತರ ಬೈದ್ಯನಾಥ ಟೆಂಪಲ್ಗೆ ಹೆಂಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ.
ತಿಂಡಿ ಮಾಡ್ಕೊಂಡು ನಾವು ಬಂದು ಇವಾಗ ನಿಂತಿರೋದು ಜನರಲಲ್ಲಿ ರಾಜ್ಯ ಮಾರ್ಗದಲ್ಲಿ ನಿಂತ್ಕೊಂಡು ಇವಾಗ ನಾವು ದೇವ್ರ ದರ್ಶನಕ್ಕೆ ನಿಂತೀವಿ. ಇನ್ನು ಎಷ್ಟು ಅವರ್ ಆಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ 1.5 hour 2 hours ಒಳಗೆ ಪಕ್ಕಾ ದರ್ಶನ ಆಗುತ್ತೆ. ದರ್ಶನ ಆದಮೇಲೆ ಸಿಗೋಣ. ಹಾಗೆ ಇಲ್ಲಿ ಯಾವುದೇ ರೀತಿ ಫೋನ್ಗಳನ್ನ ಲಾಕರಲ್ಲಿ ಇಲ್ಲ, ಯಾವುದೇ ರೀತಿ ಏನು ರೆಸ್ಟ್ರಿಕ್ಷನ್ ಇಲ್ಲ. ಆರಾಮಾಗಿ ನೀವು ಫೋನ್ಗಳನ್ನ ತಗೊಂಡು ಆರಾಮಾಗಿ ನೀವು ದರ್ಶನಕ್ಕೆ ಹೋಗ್ಬೋದು. ಹಾಗೆ ಇಲ್ಲೂ ಸಹ ಸ್ಪರ್ಶ ದರ್ಶನ ಇದೆ, ಅದನ್ನು ಸಹ ನಿಮಗೆ ವಿಡಿಯೋ ಮಾಡೋಕ್ಕಾದ್ರೆ ತೋರಿಸ್ತೀನಿ. ಇಲ್ಲ ಅಂದರೆ ದೇವಸ್ಥಾನದೊಳಗೆ ಇನ್ಸೈಡ್ ಕ್ಯಾಮ್ರಾ ಅಲೌಡ್ ಇರಲ್ಲ, ಇದ್ರೂ ಇರ್ಬೋದು ಇಲ್ದೇ ಇರ್ಬೋದು. ಆದರೆ ಅಲೌಡ್ ಇದ್ದರೆ ಪಕ್ಕ ವಿಡಿಯೋ ಮಾಡಾಕ್ತೀನಿ. ಇಲ್ಲ ಅಂದರೆ ಅಲ್ಲಿಂದ ಹೊರಗಡೆ ಬಂದಾದ್ಮೇಲೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಇನ್ನು 2-3 hours ಗಂಟ ನಾವು ಇದೇ ಕ್ಯೂ ಅಲ್ಲಿ ನಿಧಾನಕ್ಕೆ ಹೋಗ್ಬೇಕು. ನೋಡೋಣ. ಇವಾಗ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಬ್ರೋ ಇಲ್ಲಿ ಸಿಕ್ಕಾಕಬಿಟ್ಟಿನಿ ಬ್ರೋ ಅಂತ ಕಿರ್ಚಾಡ್ಬೇಕು, ನಾವು ಹಂಗೆ ಆಡ್ಬೇಕು ಹೊರ್ತು ಇನ್ನೇನಿಲ್ಲ. ಆ ಥರ ಪೂರ್ತಿ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಇನ್ನೇ ಎಷ್ಟು ಅವರ್ ಆಗುತ್ತೋ ಅದಂತೂ ಕಾಣೆ. ನುಕ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಿವರೆಗೂ ಸತತವಾಗಿ 4 hours ಆಯಿತು. ಇನ್ನು ನಾವು ದೇವಸ್ಥಾನಕ್ಕಂತೂ ಹೋಗಿಲ್ಲ. ಎಲ್ಲರೂ ಎಲ್ಲಿ ನೋಡಿದ್ವಿ, ಕ್ಯೂ ಅಲ್ಲಿ ಎಲ್ಲ ನಿಂತಿದ್ದೀವಿ. ಇನ್ನು ದೇವಸ್ಥಾನದ ಕಾಲ್ಭಾಗಕ್ಕೂ ಹೋಗಿಲ್ಲ. ಇನ್ನು ಅದು ಎಷ್ಟೊತ್ತು ಗಂಟೆ ಟೈಮ್ ಆಗುತ್ತೋ ದೇವ್ರಿಗಾನೇ ಗೊತ್ತಿಲ್ಲ. ಅವಲ್ಲೇ ನಾವು ಎಷ್ಟು ಗಂಟೆಗೆ 9:30 9:30 ಅಷ್ಟೊತ್ತು ಒಳಗೆ ಬಂದಿದ್ದು. ಇವಾಗ ಟೈಮು 12:15 ಅಷ್ಟೊತ್ತಾದ್ರಿಂದ 4 hour. ಇನ್ನೂ ನಾವು ಒಳಗೆ ಹೋಗಿಲ್ಲ ಅಂದರೆ ಏನಪ್ಪ ಮಾಡೋಣ. ಅದು ಅಲ್ಲದೆ ಇಲ್ಲಿ ಸಿಸ್ಟಮ್ಯಾಟಿಕ್ಕು ಇಲ್ಲ. ಆರಾಮಾಗಿ ಹೆಂಗಾರ ನುಗ್ಗು ಏನಾದರೂ ಮಾಡು. ಸುಮ್ಮನೆ ಅದು ಹೊರಗಡೆ ಹೇಳ್ತೀನಿ, ಆಮೇಲೆ ಏನೇನಾಯಿತು ಅಂತ ಹೇಳ್ತೀನಿ. ಇನ್ನು ಯಾವ್ಯಾವ ಥರ ಸ್ಕ್ಯಾಮ್ ನಡೆಯುತ್ತೆ ಅಂತಲೂ ಹೇಳ್ತೀನಿ. ಬನ್ನಿ. ಏನ್ ಗುರು ನಮ್ಮ ಪರಿಸ್ಥಿತಿ. ಯಾವ ದೇವಸ್ಥಾನದಲ್ಲೂ ನಾವು ಈ ಥರ ಪರಿಸ್ಥಿತಿ ನಾವು ಬಂದೇ ಇರಲಿಲ್ವೇನೋ. ಕಾಶಿಲೇ ನಾವು 3 ದಿನನೂ ಕಂಟಿನ್ಯೂಸ್ ಆಗಿ ಇಷ್ಟು 5 hour ಕಂಟಿನ್ಯೂಸ್ ಆಗಿ ನಾವು ನಿಂತಿರೋದೇ ಇಲ್ಲ. ಆದರೆ ಈ ದೇವಸ್ಥಾನದಲ್ಲಿ ಕಂಟಿನ್ಯೂಟಿಯಾಗಿ 5 hour ಬರೀ ಕ್ಯೂ ಅಲ್ಲೇ ನಿಂತಿದ್ದೀವಿ. ಆದರೆ ಏನು ಮಾಡವ, ಅದರಲ್ಲೂ ಅಲ್ಲದೆ ನಾವು ತಿಂಡಿ ಮಾಡಿಕೊಂಡು 9:30 9:45 ಬಂದು ನಾವು ನಿಂತ್ಕೊಂಡವರು. ಇವಾಗ ಟೈಮು 1:15 4 ಗಂಟೆ ಆಗೈತೆ. ಇನ್ನು ನಾವು ದೇವಸ್ಥಾನದ ಹತ್ರನೇ ಹೋಗಿಲ್ಲ. ಇನ್ನೂ ಒಂದು ಹಾಲ್ ಐತೆ, ಆ ಹಾಲಲ್ಲೂ ಇದೇ ರೀತಿ ಪೂರ್ತಿ ಸಿಸ್ಟಮ್ಯಾಟಿಕ್ ಐತೆ. ಆ ಸಿಸ್ಟಮ್ಯಾಟಿಕ್ನೂ ಸಹ ಹಿಂಗೆ ಹೋಗಿ. ಆದರೆ ಇಲ್ಲಿ ಏನು ಸಿಸ್ಟಮ್ಯಾಟಿಕ್ ಅಂದರೆ, ಇಲ್ಲಿ ಕರೆಕ್ಟಾಗಿ ಒಂದೇ ಸಲ ಕಳಿಸಲ್ಲ. ಬರೀ ಅಮೌಂಟು ಯಾರ್ಯಾರು ಜಾಸ್ತಿ ಕೊಡ್ತಾರೋ ಸೈಡ್ ಕಡೆಯಿಂದ ಕರ್ಕೊಂಡೋಗಿ ದೇವಸ್ಥಾನನ ನೀಟಾಗಿ ತೋರಿಸ್ಬಿಟ್ಟು ಕಳಿಸ್ಬಿಡ್ತಾರೆ. ಆದರೆ ನಾವಿಲ್ಲಿ ಬಂದಿರೋದು ಜನರಲ್ಲು ಫ್ರೀಯಾಗಿ ಬಂದಿರೋದು, ಅದಕ್ಕೆ ಇಷ್ಟು ಜನ. ಇನ್ನು 300 ರೂಪಾಯಿದಕ್ಕೆ ಹೋಗಿದ್ರೆ ಅದು ಇಷ್ಟೇ ಜನ ಇರೋದು, ಅದು ಇನ್ನೂ 3 hour 4 hour ಆಗೋದು, ಇಷ್ಟೋ ದರ್ಶನ ಆಗಿರೋದು. ಆದರೆ ಇದು ಜನರಲ್ಲು ಆರಾಮಾಗಿ ಎಲ್ಲ ತುಂಬಿ ತುರುಕಾಕ್ಬಿಟ್ಟಾರೆ. ಅದರಲ್ಲೂ ಅಲ್ಲದೆ ಇಲ್ಲಿ ಬರೀ ಲೋಕಲಿಸ್ಟ್ಗಳೇ ಇರೋದು. ಯಾವುದೇ ರೀತಿ ಇಲ್ಲಿ ಟೂರಿಸ್ಟ್ ಅವರು ಇಲ್ಲವೇ ಇಲ್ಲ, ಎಲ್ಲ ಲೋಕಲ್ಸ್ಗಳೇ. ನಾವು 8 ಜನ ಅನಿಸುತ್ತೆ ಇಲ್ಲಿರೋದು. ಬರೀ ಕನ್ನಡ ಮಾತಾಡ್ಕೊಂಡು ಆರಾಮಾಗಿ ನಿಂತಿದ್ದೀವಿ. ಇನ್ನೂ 3 ಜನ ಹಿಂದಕ್ಕೆ ಹೋಗ್ಬಿಟ್ಟವ್ರೆ. ಹೆಂಗೋ ಒಂದು ಸ್ವಲ್ಪ ನುಗ್ಗ ಟೈಮಲ್ಲಿ ಮಿಸ್ಔಟ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ಇನ್ನೂ ನಾವು ದೇವಸ್ಥಾನ ಹತ್ರಕ್ಕೆ ಇನ್ನೂ ಯಾವ ಟೈಮಿಗೆ ಹೋಗ್ತೀವೋ ಅದಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಬರೀ ತಿಂಡು ಊಟನೂ ಇಲ್ದೇನೆ ಸುಮ್ಮನೆ ಕರ್ಕೊಂಡು ಹೋಗ್ತಾ ಇರ್ಬೇಕು. ಇನ್ನೇನು ಮಾಡವ, ಬೇಜಾರು. ಅದರಲ್ಲದೆ ಅರ್ಧ ದಿನ ಇಲ್ಲೇ ವೇಸ್ಟ್ ಆಗೋಯ್ತಲ್ಲ, ಅದೇ ನಮಗೆ ಬೇಜಾರಾಯ್ತಾ ಇರೋದು. ಇಷ್ಟೊಂದು ದರ್ಶನ ಆಗಿದ್ರು ಏನೂ ಬೇಜಾರಾಯ್ತಿರಲಿಲ್ಲ. ಇನ್ನೂ 1:15 ಇನ್ನೂ ದರ್ಶನ ಆಗೋಕ್ಕೆ ಇನ್ನೂ 3 ಗಂಟೆ 4 ಗಂಟೆ ಆಯ್ತದೆ. ಅಲ್ಲಿವರೆಗೂ ನಾವು ಏನು ಮಾಡೋವಪ್ಪ, ಇಡೀ ದಿನ ಬಿಟ್ಟೇ ವೇಸ್ಟ್ ಆಗೋಯ್ತು. ನೋಡೋಣ ಎಷ್ಟೊತ್ತು ಮುಗಿತದೆ ದರ್ಶನ ಅಂತ. ಇವಾಗ ಏನು ನಿಂತಿದ್ದೀವೋ ಇದೊಂದು ಹಾಲು, ಇದೇ ರೀತಿ ಮೇಲ್ಗಡೆ ಇನ್ನೊಂದು ಹಾಲು ಐತೆ. ಅದನ್ನೆಲ್ಲ ಪತ್ಕೊಂಡು ಬಂದಿದ್ದೀವಿ. ಇನ್ನೂ ಅದು ಎಷ್ಟೊತ್ತು ಗಂಟೆ ಆಯ್ತದೋ. ಇದೇ ರೀತಿ ಇನ್ನೂ ಒಂದು ಐತೆ ಮುಂದೆ, ಅಲ್ಲಿಗೂ ಹೋಗ್ಬೇಕು. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಎಲ್ಲರೂ ನಿಂತ್ಕೊಂಡು ಬೇಜಾರಾಗೋರು. ಇನ್ನೇನು ಮಾಡೋ. ಇಲ್ಲಿ ತಗೊಂಡಿದ್ದು ಯಾವಾಗ, ಇದು ಹೂವು ತಗೊಂಡಿದ್ದು ಯಾವಾಗ? ಇಲ್ಲಿವರೆಗೂ ಬಾಡೋಗೈತೆ, ಹೂವು ಫುಲ್ಲು ಬಾಡೋಗೈತೆ. ತಗೊಂಡಾಗ ಹಳ್ಳಿತ್ತು ಹೋಗ್ತಾರ ಇತ್ತು. ಇವಾಗ ನೋಡ್ರೆ ಎಲ್ಲ ಫುಲ್ಲು ಬಾಡೋಗೈತೆ. ಇನ್ನು ಹಳ್ಳಿಗೆ ಹೋಗೋ ಗಂಟ ಎಲ್ಲ ಉದುರೇ ಹೋಯ್ತದೆ, ಅದಂತೂ ಹೇಳಬಲ್ಲೆ. ನೋಡವ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ದರ್ಶನ ಗಂಟ.
ಸತತ 6 ಗಂಟೆಗಳ ನಂತರ ನಾವು ಬೈದ್ಯನಾಥನಲ್ಲಿ ದರ್ಶನ ಮಾಡಿದೋ. ಅಪ್ಪ ದರ್ಶನ ಮಾಡೋಕ್ಕೆ ಇಷ್ಟೊಂದು ವೆಯ್ಟ್ ಮಾಡಬೇಕು ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾನು ತಿರುಪತಿಲೂ ಸಹ ಇಷ್ಟೊಂದು ವೆಯ್ಟಿಂಗ್ ಮಾಡಿರಲಿಲ್ಲ. ಏನಕ್ಕಂದರೆ ತಿರುಪತಿಗೆ ಹೋದರೆ 2 ಅವರ್ ಒಳಗೆ ಆರಾಮಾಗಿ ದರ್ಶನ ಮುಗಿದೋಗಿರುತ್ತೆ. ಆದರೆ ಇಲ್ಲಿ 300 ರೂಪಾಯಿ ಕೊಟ್ಟವ್ರಿಗೂ ಸಹ 6 ಅವರ್ಸೇ ಆಗಿರೋದು. ಹಾಗೆ ನಾವು ಫ್ರೀಯಾಗಿ ಬಂದಿರೋದು, ನಮಗೂ ಸಹ 6 ಅವರ್ಸೇ ಆಗಿರೋದು. ಯಾವ ರೀತಿ ಇರಬೇಕು ಇಲ್ಲಿ ನೀವೇ ಲೆಕ್ಕ ಹಾಕೊಳ್ಳಿ. ನೀವೇನಾದರೂ ಬೈದ್ಯನಾಥ್ಗೆ ಬರಬೇಕು ಅಂತ ಅಂದ್ಕೊಂಡ್ರೆ ನೀವು ಒಂದು ದಿನನ ಇಲ್ಲಿಗೆ ಎತ್ತಿ ಇಟ್ಬಿಡ್ಬೇಕು. ಅದೇ ಏನಾದರೂ ಬೈದ್ಯನಾಥ್ಗೆ ಬಂದು ಇಲ್ಲಿನ ಅಕ್ಕಪಕ್ಕ ಪ್ಲೇಸ್ಗಳಿಗೆ ಹೋಗಿ ನೀವು ಏನಾದರೂ ಕವರ್ ಮಾಡಬೇಕು ಅಂತ ಅನ್ಕೊಂಡ್ರೆ ಕವರ್ ಅಂತೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಬೈದ್ಯನಾಥ್ಕಂತಲೇ ಒಂದು ದಿನನ ಎತ್ತಿ ಇಟ್ಬಿಟ್ರೆ ಎಲ್ಲರೂ ಸಹ ಒಳ್ಳೆಯದು. ಏನಾದ್ರೂ ನೀವು ಹೋಗಿ ಕವರ್ ಮಾಡ್ತೀರಂದ್ರೆ ಯಾವ ರೀತಿ ಕವರ್ ಮಾಡ್ತೀರ ಅಂತ ಬಿಟ್ಟಿರೋದು ನಿಮಗೇನೆ. ನಾವು ಮಾರ್ನಿಂಗು 9:30 ಬಂದಿದ್ದು, ನಾವು ಇವಾಗ ಹೊರಗಡೆ ಬಂದಿರೋದು 4 ಗಂಟೆ. ಅಷ್ಟು ಅವರ್ಸ್ ಹೊರಗಡೆ ಬಂದಿದ್ದೀವಿ ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಬೈದ್ಯನಾಥಲ್ಲಿ ಎಷ್ಟು ಜನ. ನೀವು ದೇವಸ್ಥಾನದಿಂದ ಆಚೆ ನೋಡಿದ್ರೆ ಕಮ್ಮಿ ಜನ ಅಂತ ಅನಿಸುತ್ತೆ. ಏನಾದರೂ ದೇವಸ್ಥಾನದೊಳಗೆ ಹೋಯ್ತು ಅಂದರೆ ನೀವು ಹಾಗೆ ಯಾವಾಗ ಕ್ಯೂಗೆ ಹೋಗಿ ನಿಂತ್ಕೊತಿರೋ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಜನ ನಿಂತವ್ರೆ ಅಂತ. ಅವಾಗ ನಿಮಗೆ ಎಷ್ಟು ಅವರ್ಸ್ ಹೋಗ್ತಾನೆ ಅನ್ಸೋದು ಅವರ್ಸು, ಅದಂತೂ ಕಮ್ಮಿ ಆಗಲ್ಲ. ಅದಕ್ಕೋಸ್ಕರ ನೀವು ಬೈದ್ಯನಾಥ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಒಂದು ದಿನನೇ ಎತ್ತಿ ಇಟ್ಬಿಡಿ. ಹಾಗೆ ಬೈದ್ಯನಾಥಲ್ಲಿ ಯಾವುದೇ ರೀತಿ ಆನ್ಲೈನ್ ಟಿಕೆಟಿಂಗ್ ಇಲ್ಲ. ನೀವು ಬಂದು ಡೈರೆಕ್ಟಾಗಿ ಇಲ್ಲೇ ತಗೊಂಡು ಇಲ್ಲಿಂದನೇ 300 ರೂಪಾಯಿಗೆ ಆರಾಮಾಗಿ ಹೋಗ್ಬೋದು. ಏನಾದರೂ ನೀವು 300 ರೂಪಾಯಿಗೆ ಹೋಯ್ತೀರಂದ್ರೂ ಸೇಮ್ ಅವರ್ಸೇ ಆಗೋದು. ಅದಕ್ಕೋಸ್ಕರ ನೀವು ಜನರಲ್ಲಾರು ಹೋಗಿ ಟಿಕೆಟ್ ಕೊಟ್ಬಿಟ್ಟಾರು ಹೋಗಿ, ಅವರ್ಸ್ ಅಂತೂ ಸೇಮ್ ಆಗುತ್ತೆ. ಒಟ್ಟಿನಲ್ಲಿ ನಮಗೆ ಇವಾಗ ಅನಿಸಿದ್ದೇನು ಅಂದರೆ ಟಿಕೆಟ್ ಕೊಟ್ಬಿಟ್ಟು ಹೋಗೋದಕ್ಕಿಂತ ಇವಾಗ ನಾವೇನು ಹೋದ್ವು ಫ್ರೀಯಾಗಿ ಅದನ್ನೇ ಅನಿಸ್ತು. ಅಲ್ಲಿ ಬಂದರು 300 ರೂಪಾಯಿ ಕೊಟ್ಟು ಬಂದಿರೋರು ಎಷ್ಟು ಅವರ್ಸ್ ಆಯಿತು ಅಂತ ಕೇಳೋದು. ನಾವು ಕೇಳೋದಲ್ಲ, ಅವರೇ ಕೇಳಿದ್ರು ಎಷ್ಟು ಅವರ್ಸ್ ಆಯಿತು ಅಂತ. ನಮ್ಗೆ 6 ವರ್ಷ ಆಯಿತು ಅಂದು, ಅವರು ನಮಗೂ 6 ವರ್ಷ ಆಯಿತು ಅಂತಂದರು. ಅವಾಗ ಅಂದ್ಕೊಂಡು ನಾವು ಒಳ್ಳೆ ಕೆಲಸನೇ ಮಾಡಿದ್ದೀವಿ ಅಂತ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಬೈದ್ಯನಾಥ್ಗೆ ಬಂದಾಗ ಆದಷ್ಟು ಎಲ್ಲರೂ ಸಹ ಫ್ರೀಯಾಗಿ ಹೋಗಿ. ಒಂದೊಂದು ಸಲ ಫ್ರೀಯಾಗಿ ಇರ್ಬೋದು, ಒಂದೊಂದು ಸಲ ಫ್ರೀಯಾಗಿ ಇಲ್ಲದೇನೂ ಇರ್ಬೋದು. ಅದಕ್ಕೋಸ್ಕರ ಟೈಮ್ನ ನೋಡ್ಕೊಂಡು ಒಟ್ಟಿನಲ್ಲಿ ಹೋದರೆ ಬೆಟರ್ ಆಗಿರುತ್ತೆ. ಇಲ್ಲಿ ಬೈದ್ಯನಾಥಲ್ಲಿ ಇಷ್ಟು ಟೈಮ್ ನನಗೂ ಈ ಥರ ಫೀಲ್ ಆಗಿದ್ದು. ಏನಕ್ಕಂದರೆ ಎಲ್ಲಾರು ಏನು ಗರ್ಭಗುಡಿ ಒಳಗೆ ಹೆಂಗೆ ತುಂಬ್ತಾರಂದರೆ ಯಾವ್ದಾರ ಒಂದು ನಮ್ಮ ಕುರಿಗಳನ್ನ ಫುಲ್ಲು ಒಂದು ಇದ್ರೊಳಗೆ ಹಟ್ಟಿ ಒಳಗೆ ತುರುಕ್ಬಿಡ್ತಾರೆ ಗೊತ್ತಾ, ಆ ಥರ ಹೋಗಿ ಒಳಗೆ ನುಗ್ಗಿಸ್ಬಿಡ್ತಾರೆ. ಏನು ಶಿವಲಿಂಗದ ಮೇಲೆ ನೀರು, ಹಾಲು, ಕುಂಕುಮ, ಅರಿಶಿನ ಎಲ್ಲ ಸುರಿತಾ ಇರ್ತಾರೆ. ಅಲ್ಲಿ ಹೋಗಿ ನೀವು ಸುರಿತಾ ಇದ್ರೂ ಮಧ್ಯ ಕೈ ಹಾಕಿ ಶಿವಲಿಂಗನ ಮುಟ್ಟಿ ಆಚೆಗೆ ಬರ್ಬೋದು. ಇಲ್ಲಿ ಸ್ಪರ್ಶ ದರ್ಶನ ಇರೋದು. ಆದರೆ ನೀವು ಅದನ್ನ ಮುಟ್ಟಬೇಕಾದ್ರೆ ನಿಮಗೆ ನೀರು, ಹಾಲು ಎಲ್ಲ ಬೀಳುತ್ತೆ. ನನಗೂ ನೋಡಿ ಹಾಲೆಲ್ಲ ಬಿದ್ದು ಎಲ್ಲ ಕೂದಲೆಲ್ಲ ಒಂಥರ ಆಗೋಗೈತೆ. ಹೋಗಿ ತಲೆನೂ ಬೇರೆ ಒಂದು ಸ್ವಲ್ಪ ತೊಳಿಬೇಕು. ಅದಕ್ಕೋಸ್ಕರ ಹೋಯ್ತಾ ಇದ್ದೀವಿ. ಒಟ್ಟಿನಲ್ಲಿ ದೇವಸ್ಥಾನಕ್ಕೆ ಅಪ್ಪ ಅಷ್ಟಿಷ್ಟ ಈ ಥರ ನುಗ್ತಾರೆ ಅಂತಲೇ ಗೊತ್ತಿರಲಿಲ್ಲ ಒಳಗೆ. ಒಂದ್ಸಲ ಹೆಂಗೆ ನುಗ್ಗಿಸ್ತಾರೆ ಅಂದರೆ ಹಂಗೆ ಆಚೆ ಬರೋಕ್ಕೆ ಹಂಗೆ ಪರದಾಡೋಯ್ತೀವಿ ಆ ಥರ. ನಾನು ಇಷ್ಟು ಒಳಗೋವೆ, ನಾನು 4 ಜ್ಯೋತಿರ್ಲಿಂಗಗಳಲ್ಲಿ ಈ ಥರ ಆಗಿರಲಿಲ್ಲ. 5ನೇ ಜ್ಯೋತಿರ್ಲಿಂಗದಲ್ಲಿ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದ್ದು ಫಸ್ಟ್ ಟೈಮು. ಏನು ಕುರಿ ತುಂಬ್ದಂಗೆ ತುಂಬಿಟ್ಟು ಕುರಿ ನುಕ್ಕ ಬರಬೇಕು ನಾವೇ ಹಾಕೋದಾಗಿ ಇತ್ತಾಗಿ. ಅಪ್ಪ ಫೈನಲಿ ಎಲ್ಲರೂ ಬೈದ್ಯನಾಥದಿಂದ ಎಕ್ಸಿಟ್ ಆಗುವಂತ ಟೈಮು. ದೇವಸ್ಥಾನದಲ್ಲಿ 6 ಅವರ್ ಗಂಟೆ ನಿಂತ್ಕೊಂಡು ದರ್ಶನ ಮಾಡಿ ರೆಸ್ಟೇ ಇಲ್ಲ, ಬಂದು 2 ಅವರ್ ಮಲ್ಗಿ ಇವಾಗ ನಾವು ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೊರಡ್ತಾ ಇದೀವಿ. ಏನಕ್ಕಂದ್ರೆ ನೆಕ್ಸ್ಟ್ ಡೆಸ್ಟಿನೇಟಿಗೆ ಹೋಯ್ತಾ ಇರೋದು ಪ್ರಯಾಗ್ರಾಜ್ಗೆ. ಪ್ರಯಾಗ್ರಾಜಲ್ಲಿ ಇವಾಗ ಮಾಘ ಮೇಳ ನಡೀತಾ ಇರೋದು. ಅದಕ್ಕೋಸ್ಕರ ನಾವು ಎಲ್ಲರೂ ಅಲ್ಲೋಗಿ ಅಲ್ಲೂ ಸ್ನಾನ ಮಾಡಿ ಅದಾದ ನಂತರ ಅಯೋಧ್ಯೆ ಇದೆ, ಅಯೋಧ್ಯೆಗೂ ಹೋಗ್ಬೇಕು. ಇದು ನಮ್ಮ ಲಾಸ್ಟ್ ಡೇ. ನಾಳೆ ಆವತ್ತು ಲಾಸ್ಟ್ ಡೇ. ಹಾಗೆ ಇವತ್ತು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ ಹಿಂಗಿರುತ್ತೆ ಅಂತ. 6 ಅವರ್ ಗಂಟ ದೇವ್ರ ದರ್ಶನ ಆಯ್ತಲ್ಲ. ನನ್ನ ಲೈಫಲ್ಲಿ ಇಷ್ಟು ದಿನ ನಿಂತು ದರ್ಶನ ಮಾಡಿದಂದ್ರೆ ಈ ದೇವಸ್ಥಾನ ಅನ್ಸುತ್ತೆ ಅಂತ. ತಿರುಪತಿಲೂ ನಾವು ಇಷ್ಟು ಟೈಮ್ ತಗೊಂಡು ದರ್ಶನ ಮಾಡಿರ್ಲಿಲ್ಲ. ಬೇಗ ಆಗ್ಬಿಟ್ಟಿರ್ತದೆ ಒಂದೊಂದ್ಸಲ. ಆ 100 ರೂಪಾಯಿ ಕೊಟ್ರೆ 1 ಅವರ್ ಆಗಿರ್ತದೆ. ನಾವು 300 ರೂಪಾಯಿ ಕೊಡ್ದೇನೆ ಹೋದ್ರೆ 2 ಅವರ್ ಒಳಗೆ ಆರಾಮಾಗಿ ದರ್ಶನ ಮುಗ್ದಿರುತ್ತೆ. ಆದ್ರೆ ಇಲ್ಲ ಅಂತೂ 6 ಅವರ್ ಆದ್ರೂ ಮುಗಿಲಿಲ್ಲ.
ಹಂಗೈತು. ಅದ್ರಲ್ಲದೆ ದೇವಸ್ಥಾನ ಗರ್ಭಗುಡಿಗೆ ಹೋದ್ರೆ ಹೆಂಗೈತೆ ಅಂದ್ರೆ ಒಂದು 10x10 ರೂಮ್ ತರ ಇರ್ತದೆ. ಅಷ್ಟು ಒಳಗೆ ಕುರಿ ತುಂಬ್ದಂಗ್ ತುಂಬ್ತಾರೆ. ಅಲ್ಲಿ ಶಿವಲಿಂಗನ ಮುಟ್ಟಿ ಮತ್ತೆ ನಾವು ಹೊರಗಡೆ ಬರೋದಕ್ಕೆ ಹರಸಾಹಸ ಮಾಡ್ಬೇಕು. ಇದಂತೂ ಈ ಬೈದ್ಯನಾಥಲ್ಲಿ ತಂದಿಟ್ಟ ಬುತ್ತಿ, ಅದಂತೂ ಪಕ್ಕ. ಆದ್ರೂ ಟ್ರಾವೆಲ್ ಮಾಡ್ತಾ 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 ಹೆಲ್ತ್ ಇಶ್ಯೂ ಆಗಿದೆ. ಆದ್ರೂ ಎಲ್ಲರಿಗೂ ಒಂದು ಸ್ವಲ್ಪ, ಯಾರಿಗೂ ಅಷ್ಟೊಂದು ಹೆಲ್ತ್ ಇಶ್ಯೂ ಆಗಿಲ್ಲ. ಇವತ್ತಂತೂ ಹೆವಿ ಹೆಲ್ತ್ ಇಶ್ಯೂ. ಅದು ಅಲ್ಲದೆ ತಿಂದಿದ್ದು ಎಫೆಕ್ಟ್ ಆಗಿದ್ದೇನು ಅಂದ್ರೆ ಚಾಟ್ಸ್ಗಳು, ಸ್ಟ್ರೀಟ್ ಫುಡ್ಗಳನ್ನ ಸ್ವಲ್ಪ ತಿಂದೆ. ಅದ್ರಲ್ಲೊಂದು ಯಾವ್ದು ಗುರು ತೈರ್ ವಡೆ ಅಂತ ಕೊಟ್ಬಿಟ್ಟು ತಿಥಿ ವಡೆ ಮಾಡ್ದಂಗ್ ಮಾಡಿದ್ದ. ತಿಂದ್ಬಿಟ್ಟು ಅದು ತಿಂದಿಟ್ಟೆ ವಾಮಿಟ್ ಬರಂಗ್ ಆಯ್ತಿತ್ತು. ಅಪ್ಪ ಕಕ್ಕೋಯ್ತಲ್ಲ ಆತರ ಯಾಕತ್ರ ಆಗಿ ತಿಂದಿದೆ ಅದೊಂದು. ನಾವು ಇಷ್ಟೇ ತಿಂದಿದ್ದೊಂದು ಪೀಸು. ಅದಾದ್ಮೇಲೆ ಮುಗೀತ್ ಕತೆ. ಬಂದು ರೂಮಲ್ಲಿ ಮಲಗಿದೋ ತಿರ್ಗಾ 7 ಗಂಟೆ ಚೆಕ್ಔಟ್ ಆಗಕ್ಕೆ ಎದ್ದೊಳಿತು. ಅವಾಗ ಪೂರ್ತಿ ವಾಮೆಂಟ್ ಆಗಿ ಇವಾಗ ರೈಲ್ವೆ ಸ್ಟೇಷನ್ ಬಂದು ಕೂತಿದೀವಿ. ರೈಲ್ವೆ ಸ್ಟೇಷನ್ ಸುಮ್ಮನೆ ಕಕ್ಕದೇ ಆಗೈತೆ. ಇನ್ನೇನು ಮಾಡಕ್ಕಾಗಲ್ಲ. ಇದು ಸರಿ ಮಾಡ್ಕೊಂಡು ನಾಳೆಗೆ ಪ್ರಯಾಗ್ರಾಜ್ಗೆ ಹೋಗ್ಬೇಕು. ಅದಕ್ಕೋಸ್ಕರ ಹೆಲ್ತ್ ಇಶ್ಯೂ ಇರೋ ಕಾರಣ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಪ್ರಯಾಗ್ರಾಜ್.